ನೋಡ್ರಿ ಲೈಟ್ ನಮ್ಮ ಇಳಕಲ್ ತಾಲೂಕಿನ ಇಳಕಲ್ ನಗರದ ನಮ್ಮೆಲ್ಲರ ಆರಾಧ್ಯ ದೇವರಾದ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿಯವರ 156ನೇ ಈ ಒಂದು ಭಾವೈಕ್ಯತೆ ಉರುಸು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇವತ್ತು ನಮ್ಮ ಇಳಕಲ್ ತಾಲೂಕಾ ದಂಡಾಧಿಕಾರಿಗಳು ಅವರು ಇವತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ನೇಮಕ ಆಗಿದ್ದಾರೆ. ಇವತ್ತು ತಾಲೂಕಾ ಆಡಳಿತದ ಅಡಿಯಲ್ಲೇ ಇವತ್ತು ಈ ಉರ್ಸು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಇವತ್ತು ನಡೆಯುವಂಥದ್ದು. ಯಾಕಂದರೆ ಈ ಭಾವೈಕ್ಯತೆ ಅನ್ನುವ ಶಬ್ದವನ್ನು ಯಾಕೆ ನಾನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮದವರು ಕೂಡ ಇವತ್ತು ನಡೆದು ಬಂದಂಥ ಒಂದು ಪದ್ಧತಿ. ಇದು ಸುಮಾರು 100 ವರ್ಷಗಳ ಕಾಲ ನಂತರ ಒಂದು ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಷಯ ಮಾತುಗಳು ಮತ್ತು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರ ಒಂದು ಭಾವೈಕ್ಯತೆ ಆದಂಥ ಒಂದು ಊರು, ಸೌಹಾರ್ದತವಾದ ಊರು. ಯಾವುದೇ ಗೊಂದಲ, ಯಾವುದೇ ಒಂದು ತೊಂದರೆ ಇರಲಾರದೆ ನಡೆದಂಥ ಈ ಒಂದು ಪದ್ಧತಿಯನ್ನು ನಮ್ಮ ಇಳಕಲ್ ನಗರ ಮತ್ತು ಇಳಕಲ್ ತಾಲೂಕು ಒಂದು ಮತಕ್ಷೇತ್ರ ಇವತ್ತು ನಡೆದು ಬಂದಂಥದ್ದು. ಇದು ನಿರಂತರವಾಗಿ ಮುಂದೂ ಕೂಡ ನಡೆಯುತ್ತೆ. ಈ ಒಂದು ಏನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಉರ್ಸು ಭಾಳ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ. ಇವತ್ತು ಸರ್ವಧರ್ಮ ಸಾಮೂಹಿಕ ವಿವಾಹ ಕೂಡ ನಡೆದಿದೆ. ಇವತ್ತು ಗಂಧ ಕೂಡ ಏರಿದೆ. ಅದು ಸೈಯದ್ ಶಾ ಮುರ್ತುಜಾ ಖಾದ್ರಿಯವರ ಪವಿತ್ರವಾದ ಈ ಒಂದು ಉರ್ಸಿದ ಗಂಧ ಬೆಳಗ್ಗೆ ತಾನೇ ಇವತ್ತು ನೆರವೇರಿದೆ. ಮತ್ತು ಸಾಯಂಕಾಲ ಇವತ್ತು ಒಂದು ಭಾವೈಕ್ಯತೆ ಏನು ಸರ್ವಧರ್ಮ ಸಮ್ಮೇಳನ ಕೂಡ ಇವತ್ತು ನಡೀತಾ ಇದೆ. ಒಂದು ವಿಶೇಷವಾದ ಕಾರ್ಯಕ್ರಮ. ಅದರ ನಂತರ ಕವಾಲಿ ಕೂಡ ಇವತ್ತು ರಾತ್ರಿ ಪ್ರಾರಂಭ ಆಗುತ್ತೆ. ಇದು ಯಥಾಸ್ಥಿತಿ ನಡೆದು ಬಂದಂಥ ದಾರಿ. ಈ ಒಂದು ಪದ್ಧತಿಯನ್ನು ನಮ್ಮ ತಾಲೂಕು ಆಡಳಿತ ವ್ಯವಸ್ಥಿತವಾಗಿ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ತಾಯಿದೆ ಮತ್ತು ವ್ಯಾಪಾರಸ್ಥರಿಗೂ ಕೂಡ ಅನೇಕ ಅಂಗಡಿ ಮುಕ್ಕಟ್ಟರು ವ್ಯಾಪಾರಸ್ಥರಿಗೂ ಕೂಡ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾಯಿದ್ವಿ. ಇದು ಅತ್ಯಂತ ಒಂದು ಯಶಸ್ವಿಯಾಗಿ ನಡೆಯುವಂಥದ್ದು. ಇದು ಭಾವೈಕ್ಯತೆ 100 ವರ್ಷಗಳ ಕಾಲ ಈ ಸಾಂಕೇತ ಹೀಗೆ ಉಳಿದು ಹೀಗೆ ಪದ್ಧತಿ ನಡೆಯುತ್ತೆ. ಯಾಕಂದರೆ ಭಾಳಷ್ಟು ಜನ ಕುತಂತ್ರಿಗಳು ಈ ಉರ್ಸನ್ನು ಬೇರೆ ಬೇರೆ ಬಣ್ಣವನ್ನು ಹಚ್ಚಿ ಈ ಧರ್ಮದ ಆಧಾರಿತದ ಮೇಲೆ ಮಾತಾಡುವಂಥ ಮಾತುಗಳನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ ಯಾವುದಕ್ಕೂ ಲೆಕ್ಕಿಸೋದಿಲ್ಲ ಜನ. ಇಲ್ಲಿಯ ಭಕ್ತಾದಿಗಳು ಅಂಥ ಶಕ್ತಿಯನ್ನು ಹೊಂದಿದ್ದಾರೆ. ಅಂಥ ಪೂಜ್ಯರ ಒಂದು ಪವಿತ್ರವಾದ ಈ ಒಂದು ಕ್ಷೇತ್ರವನ್ನು ಇವತ್ತು ಯಾವತ್ತೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಎಲ್ಲ ಧರ್ಮೀಯರು ಕೂಡ ಸರ್ವಧರ್ಮರು ಕೂಡ ಇವತ್ತು ರಕ್ಷಣೆ ಮಾಡಿಕೊಂಡು ಸರ್ವಧರ್ಮದಿಂದಲೇ ಇವತ್ತು ಉರ್ಸು ಆಗುವಂಥದ್ದು. ಇದು ಶಾಶ್ವತವಾಗಿ ಉಳಿಯುತ್ತೆ. ಅದನ್ನು ಯಾರೂ ಕೂಡ ಕದಲಿಸೋಕ್ಕಾಗೋದಿಲ್ಲ. ಅವ್ರು ಯಾವೇ ಕದಲಿಸೋ ಶಕ್ತಿ ಬಂದರೆ ಅವ್ರು ತಾವೇ ನಾಶ ಆಗಿ ಹೋಗಿದ್ದು ಉದಾಹರಣೆ ನಮಗೆ ಭಾಳಷ್ಟು ಇದ್ದಾವೆ. ಇವತ್ತು ಕೂಡ ಉದಾಹರಣೆಗಳನ್ನು ಮತ್ತು ಕಣ್ಮುಂದನೇ ನಡೀತಾ ಇದ್ದಾವೆ. ಅದಕ್ಕೆ ಆ ಪೂಜ್ಯರ ಒಂದು ಉರ್ಸು ಅದ್ಭುತವಾಗಿ ನಡೀಲಿ, ಎಲ್ಲರಿಗೂ ಶುಭವಾಗಲಿ. ಬಂದಂಥ ಭಕ್ತಾದಿಗಳಿಗೆ ನಾನು ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಸ್ವಾಗತ ಕೋರ್ತೀನಿ ಮತ್ತು ನಮ್ಮ ತಾಲೂಕಾ ಆಡಳಿತದ ಪರವಾಗಿ ಕೂಡ ಸ್ವಾಗತ ಕೋರಿಸ್ತೀನಿ. ನಾವೆಲ್ಲ ಶಾಂತಿ ನೆಮ್ಮದಿಯಿಂದ ಈ ಒಂದು ಉರ್ಸಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಮತ್ತು ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ಇಳಕಲ್ ನಗರದ ನಮ್ಮ ಅಲಂಪುರ ಪೇಟೆಯಲ್ಲಿರುವಂಥ ಈ ಪವಿತ್ರವಾದ ಒಂದು ನಗರ. ಯಾಕಂದರೆ ಅಲಂಪುರ ಪೇಟೆ ಅಂದ್ರೆ ಒಂದು ಭಾರತ ದೇಶದ ತದ್ರೂಪ. ಯಾಕಂದರೆ ಭಾರತ ದೇಶದ ಎಲ್ಲ ಜಾತಿ ಜನಾಂಗವನ್ನು ಹೊಂದಿರುವಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಅಲಂಪುರ ಪೇಟೆ ನಮ್ಮ ಇಳಕಲ್ನಲ್ಲಿ. ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಪವಿತ್ರವಾದ ಈ ದರ್ಗಾ ಇದೆ. ಅದಕ್ಕೆ ಎಲ್ಲರೂ ಭಾವೈಕ್ಯದಿಂದ ಸೌಹಾರ್ದ ರೀತಿಯಿಂದ ಜೀವನವನ್ನು ಸಾಗಿಸೋಣ. ಈ ನಾಡಿಗೆ ಇದು ಒಂದು ಒಳ್ಳೆಯ ಸಂದೇಶವಾಗಿ ಬೆಳಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇಳಕಲ್ ನಗರದ ಜನತೆಗೆ ನಾವೆಲ್ಲ ಬಂದಂಥ ಭಕ್ತರಿಗೆ ಸಹಕರಿಸಿ ಯಾವುದೇ ಗೊಂದಲ ಗಲಾಟೆ ಇಲ್ಲಾರದೆ ಶಾಂತಿಯುತವಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ತಾವು